ಬೊಂಬೆನಗರಿ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಅವರ ರೋಡ್ ಶೋ ಆರಂಭವಾಗಿದೆ. ರೋಡ್ ಶೋನಲ್ಲಿ ಜೆಡಿಎಸ್ ಮುಖ್ಯಸ್ಥ ಕುಮಾರಸ್ವಾಮಿ ಸೇರಿದಂತೆ ಇನ್ನಿತರ ನಾಯಕರು ಕೂಡ ಈಗಾಗಲೇ ಭಾಗಿಯಾಗಿದ್ದಾರೆ. ಅದೇ ರೀತಿ ವಿಜಯೇಂದ್ರ ಅವರು ಕೂಡ ಈಗಾಗಲೇ ಈ ಒಂದು ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ಸುಮಾರು 20,000ಕ್ಕೂ ಹೆಚ್ಚಿನ ಕಾರ್ಯಕರ್ತರನ್ನು ಒಳಗೊಂಡಿರುವಂಥ ರೋಡ್ ಶೋ ಇದು. ಪ್ರಮುಖವಾಗಿ ಇವತ್ತಿನ ರೋಡ್ ಶೋ ಬಗ್ಗೆ ಹೇಳೋದಾದ್ರೆ ಈಗಾಗಲೇ DK ಬ್ರದರ್ಸ್ ಭದ್ರಕೋಟೆಯಲ್ಲಿ ಚಾಣಕ್ಯ ರಣಕಹಳೆಯನ್ನು ಊದ್ತಾ ಇದ್ದಾರೆ. ಚನ್ನಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸುಮಾರು 1.1 ಕಿಲೋಮೀಟರ್ ಉದ್ದದ ರೋಡ್ ಶೋ ಇದಾಗಿದೆ. ಈ ರೋಡ್ ಶೋನಲ್ಲಿ ಒಂದು ಭಾಗಿಯಾಗುವ ಮೂಲಕ DK ಬ್ರದರ್ಸ್ಗೂ ಕೂಡ ಒಂದು ವಿಶೇಷವಾದ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. DK ಸೋದರರ ಭದ್ರಕೋಟೆಗೆ ಲಗ್ಗೆ ಹಾಕುವಂಥ ಪ್ಲಾನನ್ನು ಈಗಾಗಲೇ BJP ಮತ್ತು JDS ಮಾಡ್ತಾ ಇದೆ. ಈಗ ಡಾಕ್ಟರ್ CN ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಪರ ಈಗ ರೋಡ್ ಶೋವನ್ನು ಅಮಿತ್ ಶಾ ಮಾಡ್ತಾ ಇದ್ದಾರೆ. ಹಾಗೆಯೇ ಈ ಒಂದು ರೋಡ್ ಶೋದಲ್ಲಿ ದಳಪತಿಗಳು ಕೂಡ ಇದ್ದಾರೆ, ಅಂದರೆ JDSನ ನಾಯಕರು ಕೂಡ ಇದ್ದಾರೆ, ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಅದೇ ರೀತಿ BY ವಿಜಯೇಂದ್ರ BJPಯ ರಾಜ್ಯಾಧ್ಯಕ್ಷ ಅವರು ಕೂಡ ಇದ್ದಾರೆ, ಸ್ಥಳೀಯ ನಾಯಕರು ಕೂಡ ಇದ್ದಾರೆ. BJP ಮತ್ತು JDS ಕಾರ್ಯಕರ್ತರನ್ನ ಒಟ್ಟಾಗಿ ಕರ್ಕೊಂಡು ಹೋಗಲಾಗ್ತಾ ಇದೆ. ಅದರಲ್ಲೂ ಚನ್ನಪಟ್ಟಣ ಹಾಲಿ ಕುಮಾರಸ್ವಾಮಿ ಅವರ ಕ್ಷೇತ್ರ ಆಗಿದೆ, ಅವರು ಅಲ್ಲಿಂದಲೇ ಶಾಸಕರಾಗಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಅವರ ಕ್ಷೇತ್ರದಿಂದಲೇ ಅಮಿತ್ ಶಾ ಈಗ ರೋಡ್ ಶೋ ಮಾಡೋ ಮೂಲಕ ಅತ್ತ DK ಬ್ರದರ್ಸ್ಗೂ ಕೂಡ ಒಂದು ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರೆ. ಹಾಗೆ JDSನ ಕಾರ್ಯಕರ್ತರು ಮತ್ತು BJP ಕಾರ್ಯಕರ್ತರು ಕೂಡ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ, ಇಬ್ಬರೂ ಕೂಡ ಒಟ್ಟಾಗಿ ಸಾಗಬೇಕು ಮುಂದೆ ಅಂತ. ಈಗಾಗಲೇ ಆರಂಭವಾಗಿದೆ ರೋಡ್ ಶೋ. ಸುಮಾರು 300-400 ಮೀಟರಷ್ಟು ಮುಂದೆ ಬರ್ತಾ ಇದೆ. 1 ಕಿಲೋಮೀಟರಷ್ಟು ರೋಡ್ ಶೋ ನಡೆಯುತ್ತೆ. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಜನ ಸೇರ್ಕೊಂಡಿದ್ದಾರೆ. ಸುಮಾರು 20,000ಕ್ಕೂ ಅಧಿಕ ಕಾರ್ಯಕರ್ತರು ಜನರು ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಎಲ್ಲ ಡೆವಲಪ್ಮೆಂಟ್ಗಳಿಂದಾಗಿ ಒಂದು ಮೊಮೆಂಟಮನ್ನು, ರಾಜಕೀಯವಾದಂಥ ಒಂದು ಮೊಮೆಂಟಮನ್ನು ಕ್ರಿಯೇಟ್ ಮಾಡೋದಕ್ಕೆ ಅಮಿತ್ ಶಾ ಮುಂದಾಗ್ತಾ ಇದ್ದಾರೆ. ಬಹುಶಃ ಇದು ಮೊದಲ ರೋಡ್ ಶೋ. ಈ ಮೊದಲ ರೋಡ್ ಶೋದಲ್ಲೇ ಅಮಿತ್ ಶಾ DK ಬ್ರದರ್ಸ್ಗೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ.